ನಮ್ಮ ಮೋದಿ ಅವರು ಚೀನಾ ಟ್ರಿಪ್ ಅಲ್ಲಿ ಇದ್ದಾಗ ಒಂದು ಸೀಕ್ರೆಟ್ ಅಸಾಸಿನೇಷನ್ ಪ್ಲಾನ್ ಅಂತಂದ್ರೆ ಅವರ ಕೊಲೆ ಸಂಚು ಆಲ್ರೆಡಿ ರೆಡಿ ಆಗಿತ್ತು ಅಂತ ಒಂದು ದೊಡ್ಡ ಸುದ್ದಿ ಎಲ್ಲ ಕಡೆ ಹರಿದಾಡ್ತಾ ಇದೆ. ಅವರು ಮಿರಾಕಲ್ ಆಗಿ ತಪ್ಪಿಸ್ಕೊಂಡು ಬಂದಿದಾರಂತೆ. ಇದು ನಿಜವಾಗ್ಲೂ ಆಗಿದೆನಾ ಅಥವಾ ಇದೊಂದು ರೂಮರ್? ಲೆಟ್ಸ್ ಗೆಟ್ ಇನ್ ಟು ದ ಡೀಟೇಲ್ಸ್. ಹಾಗಾದ್ರೆ ಎಕ್ಸಾಕ್ಟ್ಲಿ ಆಗಿದ್ದಾದ್ರೂ ಏನು? ಮೋದಿ ಅವರು 7 ವರ್ಷಗಳ ನಂತರ ಚೈನಾಗೆ ಹೋಗಿದ್ರು SCO ಸಮಿಟ್ಗೆ. ಇದೇ ಸಮಯಕ್ಕೆ ಟೆರೆನ್ಸ್ ಜಾಕ್ಸನ್ ಎಂಬ US ಸ್ಪೆಷಲ್ ಫೋರ್ಸಸ್ ಆಫೀಸರ್ ಬಾಂಗ್ಲಾದೇಶ್ನ ಢಾಕಾದಲ್ಲಿ ಮಿಸ್ಟೀರಿಯಸ್ಲಿ ಅವರ ಡೆತ್ ಆಯ್ತು. ಆಗಸ್ಟ್ 31 ರಂದು ಈ ಘಟನೆ ನಡೆದಿದೆ ಅಂತ ರಿಪೋರ್ಟ್ಸ್ ಕ್ಲೈಮ್ ಮಾಡ್ತಾ ಇದೆ. ಜಾಕ್ಸನ್ ಡ್ರಿಂಕ್ ನಲ್ಲಿ ಕೆಮಿಕಲ್ ಮಿಕ್ಸ್ ಮಾಡಿ ಅವರನ್ನ ಸಾಯಿಸಲಾಗಿದೆ ಅಂತ. ಹೋಟೆಲ್ ರೂಮ್ ನಲ್ಲಿ ಮಲ್ಟಿಪಲ್ ವರ್ಲ್ಡ್ ಲೀಡರ್ಸ್ ನ ಫೋಟೋಸ್, ನೋಟ್ಸ್, ಮ್ಯಾಪ್ಸ್ ಸಿಕ್ಕಿದೆ ಅಂತ. ಮೀನ್ ವೈಲ್ ಕೆಲವೊಂದಿಷ್ಟು ಅಮೆರಿಕನ್ ಆಫೀಸರ್ಸ್ ಢಾಕಾಗೆ ಅಲ್ಲಿನ ಲೋಕಲ್ ಪೊಲೀಸ್ ಬರಕ್ಕಿಂತ ಮುಂಚೆನೆ ಹೋಗಿ ಆ ಜಾಕ್ಸನ್ ಅವರ ಎಲ್ಲ ಬಿಲಾಂಗಿಂಗ್ಸ್ ನ ಕಲೆಕ್ಟ್ ಮಾಡ್ಕೊಂಡಿದ್ರು ಅಂತ ಕೂಡ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಇಂಟೆಲಿಜೆನ್ಸ್ ಟ್ವಿಸ್ಟ್ ಏನಂತಂದ್ರೆ ರಷ್ಯನ್ ಇಂಟೆಲಿಜೆನ್ಸ್ ಮತ್ತೆ ನಮ್ಮ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ಈ ಆಪರೇಷನ್ ನ ಗುರುತಿಸಿ ಮೋದಿ ಅವ್ರನ್ನ ಅಲರ್ಟ್ ಮಾಡಿದಾರಂತೆ. ಅದರಿಂದಲೇ ಪುಟಿನ್ ಅವರು ಪರ್ಸನಲಿ ಮೋದಿ ಅವರಿಗೆ ಅವರ ಕಾರ್ ನಲ್ಲಿ ಕರ್ಕೊಂಡು ಹೋದ್ರು ಅಂತ ಒಂದು ಸುದ್ದಿ ಹರಿದಾಡ್ತಾ ಇದೆ. ಅಂಡ್ ಮೀನ್ ವೈಲ್ ಪುಟಿನ್ ಅವರು ಮೋದಿ ಅವರಿಗೆ ಹೇಳಿದಾರಂತೆ, ವಿ ಅವಾಯ್ಡೆಡ್ ಯುವರ್ ಕಿಲ್ಲಿಂಗ್ ಅಟೆಂಪ್ಟ್ ಅಂತ. ಇಂಡಿಯಾ ರೀಸೆಂಟ್ ಇಯರ್ಸ್ ಅಲ್ಲಿ USA ಗೆ ಅನ್ಕಂಫರ್ಟಬಲ್ ಡಿಸಿಷನ್ಸ್ ಮಾಡ್ತಾ ಇದೆ. ರಷ್ಯಾದಿಂದ ಆಯಿಲ್ ಬೈ ಮಾಡ್ತಾ ಇದೀವಿ, ಚೈನಾ ಜೊತೆ ರಿಲೇಶನ್ಶಿಪ್ ಬ್ಯಾಲೆನ್ಸ್ ಮಾಡ್ತಾ ಇದೀವಿ, ಪಾಕಿಸ್ತಾನ್ ವಾರ್ ಇಶ್ಯೂ ಆಯ್ತು, ಅಲ್ಲೂ ನಾವು US ಅವರಿಗೆ ಬಗ್ಲಿಲ್ಲ, ಟ್ರೇಡ್ ವಾರ್ ಅಲ್ಲಿ ನಾವು US ಅವ್ರಿಗೆ ಬಗ್ಲಿಲ್ಲ. ಇದೆಲ್ಲದ್ರ ಮಧ್ಯೆ ಮೋದಿ ಅವರು ಕೀ ಪ್ಲೇಯರ್ ಆಗಿದ್ದಾರೆ ಅಂತ USA ಗೆ ಮೋದಿ ಮೇಲೆ ಸಿಟ್ಟಿದೆ. ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಟ್ಯಾಶ್ಕೆಂಟ್ ಫಾರಿನ್ ಮಣ್ಣಲ್ಲಿ ಮಿಸ್ಟೀರಿಯಸ್ಲಿ ಅವರ ಡೆತ್ ಆಗೋಯ್ತು. ಇಂದಿಗೂ ಕೂಡ ಅದರ ಟ್ರೂತ್ ಸ್ಪಷ್ಟವಾಗಿಲ್ಲ. ಹಾಗಾದ್ರೆ ಹಿಸ್ಟ್ರಿ ರಿಪೀಟ್ ಮಾಡೋಕೆ ಹೊರಟ ಅಮೆರಿಕ. ಮೇನ್ ಪಾಯಿಂಟ್ ಏನ್ ಗೊತ್ತಾ? ಇಟ್ ಇಸ್ ನೋ ಅಫಿಷಿಯಲ್ ಸ್ಟೇಟ್ಮೆಂಟ್ ಫ್ರಮ್ ದ ಗವರ್ನಮೆಂಟ್ ಆಫ್ ಇಂಡಿಯಾ ಅಥವಾ USA ಅಥವಾ ರಷ್ಯಾ. ಆಲ್ ದೀಸ್ ಆರ್ ಸೋಷಿಯಲ್ ಮೀಡಿಯಾ ಸರ್ಕ್ಯುಲೇಟಿಂಗ್ ಸ್ಟೋರೀಸ್. ಬಟ್ ಒಂದ್ ಪಾಯಿಂಟ್ ಅಂತೂ ನನಗೆ ನಿಜ ಅನಿಸ್ತಾ ಇದೆ. ಇಂಡಿಯಾ ಇವತ್ತು ವಿಶ್ವದ ಸ್ಟೇಜ್ ಮೇಲೆ ಸೂಪರ್ ಆಕ್ಟಿವ್ ಪ್ಲೇಯರ್ ಆಗಿ ಕಾಣಿಸ್ತಾ ಇದೆ. ಆರ್ಥಿಕವಾಗಿ ಸ್ಟ್ರಾಂಗ್ ಇದೀವಿ, ಇಂಡಿಪೆಂಡೆಂಟ್ ಆಗ್ತಾ ಇದೀವಿ. ರಷ್ಯಾ, USA, ಚೈನಾ ಎಲ್ಲರ ಜೊತೆನೂ ಕೂಡ ರಿಲೇಶನ್ಶಿಪ್ ನ ಬ್ಯಾಲೆನ್ಸ್ ಮಾಡ್ತಾ ಇದೀವಿ, ಮೇಂಟೈನ್ ಮಾಡ್ತಾ ಇದೀವಿ. ಆಯಿಲ್ ಡೀಲ್ಸ್, ಡಿಫೆನ್ಸ್ ಟೈಸ್, ಬ್ರಿಕ್ಸ್ ರೋಲ್ ಎಲ್ಲದರಲ್ಲೂ ಇಂಡಿಯಾ ಗ್ಲೋಬಲ್ ಪವರ್ ನ ತೋರಿಸ್ತಾ ಇದೆ. ಅದರಿಂದಲೇ ಕೆಲವರಿಗೆ ಇಂಡಿಯಾದ ಗ್ರೋತ್, ಸ್ಟೆಬಿಲಿಟಿ ಅನ್ಕಂಫರ್ಟಬಲ್ ಆಗ್ತಾ ಇರಬಹುದು. ಸೊ ಇದೇ ರೀಸನ್ಗೋಸ್ಕರ ಇಂಡಿಯಾ ಟಾರ್ಗೆಟ್ ಆಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ವಾಟ್ ಡು ಯು ಥಿಂಕ್? ಮೋದಿ ಅವರ ಅಸಾಸಿನೇಷನ್ ಸ್ಟೋರಿ ನಿಜನಾ ಅಥವಾ ಸುಳ್ಳ? ಲೆಟ್ ಮಿ ನೋ ಯೋರ್ ಒಪಿನಿಯನ್ ಇನ್ ದ ಕಾಮೆಂಟ್ಸ್.